ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ರಾಜ್ಯದಲ್ಲಿ ಬರ ಮತ್ತು ನೆರೆಯ ಪರಿಸ್ಥಿತಿ ಎದುರಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಹೈನುಗಾರಿಕೆಯು ಸವಾಲಾಗಿದೆ. ಹಲವು ಕಡೆ ಮಳೆ ಆಗ್ತಾ ಇದ್ರೆ ಇನ್ನೂ ಕೆಲವು ಕಡೆ ಬರದ ಛಾಯೆ ಆವರಿಸಿದೆ. ಒಂದು ರೀತಿ ಹಸಿ ಬರ. ಹೀಗಾಗಿ ಜಾನುವಾರುಗಳಿಗೆ ಮೇವು ಸಿಕ್ಕರೂ ಸಿಗದಂತಾಗಿದೆ. ಇದರಿಂದಾಗಿ ಹೈನುಗಾರಿಕೆ ಮಾಡುವ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಹಾಲಿಗೆ ಪ್ರೋತ್ಸಾಹಧನ ಹೆಚ್ಚಳದ ಜೊತೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ಮೆಸೇಜ್ ಮಾಡಬಹುದು. ನಿಮ್ಮ ಅಭಿಪ್ರಾಯಗಳನ್ನ ಎಕ್ಸ್ ಖಾತೆಯಲ್ಲಿಯೂ ಕೂಡ ನಮಗೆ ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಬರ ಮತ್ತು ನೆರೆ ಹೊಡೆತಕ್ಕೆ ಅನ್ನದಾತರ ಬದುಕು ಅಕ್ಷರಶಃ ತತ್ತರಿಸಿ ಹೋಗಿದೆ. ಅದರಲ್ಲೂ ಹೈನುಗಾರಿಕೆ ಮಾಡುವ ರೈತರು ಗೋಳು ಕೇಳೋಕೆ ಪಶುಸಂಗೋಪನೆ ಮತ್ತು ಕೃಷಿ ಸಚಿವರು ಇಲ್ಲ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ ರೈತರು ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಶುರು ಮಾಡಿ ವೀಕ್ಷಕರೇ. ಈಗಾಗಲೇ ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಫೋನ್ ಮಾಡಿ ಮಾತಾಡಬೇಕು ಅಂತ ಹೇಳಿ. ಫಸ್ಟ್ ಕಾಲರ್ ತಗೋತೀನಿ ನಾನು. ತಿಪ್ಪಣ್ಣ ಅಂತ ಕರೆ ಮಾಡಿದ್ದಾರೆ ಹಾವೇರಿಯಿಂದ. ತಿಪ್ಪಣ್ಣ ಅವರೇ ನಮಸ್ಕಾರ. ತಿಪ್ಪಣ್ಣ ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ತಿಪ್ಪಣ್ಣ ಅವರೇ ನಮಸ್ಕಾರ. ತಿಪ್ಪಣ್ಣ ಅವರ ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡಬಹುದು. ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಫೈನ್. ತಿಪ್ಪಣ್ಣ ಅವರು ಮತ್ತೆ ಕರೆ ಮಾಡಿ ನಮ್ಮ ಜೊತೆಗೆ ಮಾತಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು. ಈಗಾಗಲೇ ಹೈನುಗಾರಿಕೆಗೆ ಯಾವ ರೀತಿ ಸರ್ಕಾರ ಪ್ರಾಶಸ್ತ್ಯ ಕೊಡಬೇಕು ಈ ಸಂದರ್ಭದಲ್ಲಿ ಅನ್ನುವಂತ ಪ್ರಶ್ನೆ. ಗುಲ್ಬರ್ಗಾದಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ರಮೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ಆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ರಮೇಶ್ ಅವರೇ. ಎಸ್, ಮಾತಾಡಿ. ಹಲೋ, ಕೇಳಿಸ್ತಾ ಇದೆ, ಮಾತಾಡಿ ಸರ್. ಕಾರ್ಯಕ್ರಮ ಎಲ್ಲ ಚಲೋ ನಡೆಸ್ತೀರಿ ಸರ. ಥ್ಯಾಂಕ್ ಯು. ಈ ಕಾರ್ಯಕ್ರಮದಿಂದ ಪರಿಹಾರ ಸಿಗಲ್ಲ ರೀ ಸರ್ಕಾರದಾಗ? ಸಿಗಬೇಕು ಅನ್ನುವಂತ ಆಗ್ರಹವನ್ನ ಜನ ಮಾಡ್ತಾರೆ ಈ ಅಭಿಪ್ರಾಯದ ಮೂಲಕ. ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೇವೆ, ಮಾಡಿ. ದಿನ ಒಂದೊಂದು ವಿಚಾರ ರೈತರದ್ದು ತರ್ತೀರಿ. ಈ ರೈತರ ಬಗ್ಗೆ ಕಾರ್ಯಕ್ರಮ ಮಾಡ್ತಿ, ಕಾರ್ಯಕ್ರಮ ತಕ್ಕ ನೀವು ಪರಿಹಾರ ಬರ್ಬೇಕ್ರಿ ಸರ್. ಒಂದರ ಬರ್ಬೇಕು. ಹೌದು. ಇಲ್ಲ, ರಮೇಶ್ ಅವರೇ, ಈಗ ಅಭಿಯಾನದ ಮೂಲಕ ನಾವು ಕೊಪ್ಪಳದ ಹಿರೇಬಗನಾಳದಲ್ಲಿ ಕಾರ್ಖಾನೆಗಳಿಂದ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿ ಮಾಡಿದ್ವಿ. ಮುಂದೆ 4 ದಿನದಲ್ಲಿ ಆ ಕಾರ್ಖಾನೆಗಳಿಗೆ ನೋಟಿಸ್ ಜಾರಿ ಆಯಿತು. ಕಾರ್ಖಾನೆಗಳನ್ನ ಬಂದ್ ಮಾಡುವ ಕೆಲಸ ಆಯಿತು. ತುಂಗಭದ್ರಾ ಡ್ಯಾಮು ಹೊಸ ಚೈನು, ಹೊಸ ಗೇಟ್ ಗಳನ್ನ ಅಳವಡಿಸಬೇಕು, ಅಲ್ಲಿಂದ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿ ಮಾಡಿದ್ವಿ. ಡಿ.ಕೆ. ಶಿವಕುಮಾರ್ ಅವರೇ ಸ್ಪಾಟ್ ಹೋದ್ರು, ಹೊಸ ಚೈನು ಹಾಕಿಸ್ತೀವಿ, ಗೇಟು ಹಾಕಿಸ್ತೀವಿ ಅಂತ ಲೋಕಾರ್ಪಣೆನೂ ಆಯ್ತು. ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಈಗ ಹೈನುಗಾರಿಕೆ ವಿಚಾರ ಎತ್ಕೊಂಡಿದೀವಿ. ಸರ್ಕಾರ ಒಳ್ಳೇದು ಮಾಡುತ್ತೆ ಅಂತ ಹೋಪ್ಸ್ ಅನ್ನ ನೀವು ಇಟ್ಕೊಳ್ಳಿ. ಈಗ ನಿಮ್ಮ ಅಭಿಪ್ರಾಯ ತಿಳಿಸಿ. ಅಂದ್ರ ಸರ ಈ ಸರ್ಕಾರದಿಂದ ಏನು ಬೇಜವಾಬ್ದಾರಿತನ ಜಾಸ್ತಿ ರೈತರ ಬಗ್ಗೆ. ರೈತರ ಬಗ್ಗೆ ಜವಾಬ್ದಾರಿ ಇಲ್ಲ. ಈಗ ಈ ಸದ್ದಂತ್ರ CM ಆಗ್ಯಾರಲ್ಲ, ದಿನ ರೈತರ ಮೇಲೆ ಹೊಡ್ತದಾರ. ಒಂದರೆ ರೈತರ ಹತ್ರ ಒಂದು ಇಲ್ಲ. ಒಂದು TC 25,000 ಇದ್ದಿದ್ದು 3 ಲಕ್ಷ ಮಾಡಿದ್ರು. ಆ ಸ್ಪ್ರಿಂಕ್ಲರ್ ಪೈಪು ಅವು 2,000 ಇದ್ದಿದ್ದು 4,500 5,000. ಎಲ್ಲ ರೈತರಿಗೆ ಹೆಚ್ಚಳ. ಓಕೆ. ಸೊ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಟ್ಕೋಬೇಕು ಅನ್ನೋಂತ ಮಾತನ್ನ ನೀವು ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ರಮೇಶ್ ಅವರೇ, ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕಾಗಿ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಬೆಳಗಾವಿಯಿಂದ. ಸರ್ ನಮಸ್ಕಾರ. ಫೈನ್. ಚಿಕ್ಕಬಳ್ಳಾಪುರದಿಂದ ರಾಜೇಶ್ ಅಂತ ಕರೆ ಮಾಡಿದ್ದಾರೆ. ರಾಜಶ್ರೀ ಅವರೇ ನಮಸ್ಕಾರ. ಹಾ ಸರ್, ನಮಸ್ಕಾರ ಸರ್. ನಾವು ದಿನಕ್ಕೆ 60 ಲೀಟರ್ ಹಾಲು ಹಾಕ್ತಿವಿ ಸರ್ ಡೈರಿಗೆ. 60 ಲೀಟರ್ ಹಾಕ್ತಿವಿ ಸರ್. ಇನ್ಸೆಂಟಿವ್ ಅನ್ನೋದು ತುಂಬಾ ಪ್ರೋತ್ಸಾಹ ಧನ ಅನ್ನೋದು ತುಂಬಾ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಸರ್ ಡೈರಿ ಅವ್ರೆ. ಹೆಂಗಂದ್ರೆ ಇವಾಗ ನಾವು 60 ಲೀಟರ್ ಹಾಕಿರ್ತೀವಿ, BMC ಹೋದಾಗ BMC ಅಲ್ಲಿ ಪಾಸ್ ಆಗಿಲ್ಲ ಅಂತ ನಮ್ ಹಾಲು ಅವ್ರು ರಿಜೆಕ್ಟ್ ಮಾಡ್ತಾರೆ. ಅದರಿಂದ ಒಬ್ಬೊಬ್ಬ ರೈತರಿಗೆ ನಮ್ಗೆ ಬೀಳ್ತಾ ಇಲ್ಲ 5 ರೂಪಾಯಿ ಸರ್. ಅದು BMC ಅಲ್ಲಿ ಇವರು ಸೂಪರ್ವೈಸರ್ದು, ಸೆಕ್ರೆಟರಿ ಅವ್ರು ತುಂಬಾ ಮೋಸ ಆಗ್ತಾ ಇದೆ ಸರ್ ಜನಗಳಿಗೆ. ಅದಕ್ಕೆ ರೈತರಿಗೆ ಇದು ಇನ್ಸೆಂಟಿವ್ ಗೌರ್ಮೆಂಟ್ ಆಗ್ತಾ ಇದೆಯಲ್ಲ ಸರ್ ಇವಾಗ. ಅದು ನಂದಿನಿ ಅವರು ಇವಾಗ ಲೀಟರ್ಗೆ ಇಷ್ಟಂತ ಹಾಲು ಹಾಕೊಡ್ತಾ ಇದಾರಲ್ಲ, ಡೈರೆಕ್ಟ್ ಆಗಿ ಒಂದೇ ಸತಿಗೆ ಪ್ರೋತ್ಸಾಹ ಧನ ಅನ್ನೋದು ನಮ್ಮ ಅಕೌಂಟ್ಗೆ ಬೀಳೋ ತರ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತೆ ಸರ್. ಈಗ ಹೆಂಗಾಗ್ತದೆ ಮತ್ತೆ ಸರ್? ಇವಾಗ ಹೆಂಗಂದ್ರೆ ಇವಾಗ
ಪಾಸ್ ಆದ್ರೆ ಇನ್ಸೆಂಟಿವ್ ಬೀಳುತ್ತೆ, ಇಲ್ಲ ಅಂದ್ರೆ ಇಲ್ಲ ಸರ್. ಅದರಿಂದ ರೈತರಿಗೆ ತುಂಬಾ ಲಾಸ್ ಆಗ್ತಾ ಇದೆ ಸರ್, ಮೋಸನೂ ಮಾಡ್ತಾ ಇದ್ದಾರೆ. ಟೋಟಲ್ ಲೀಟರ್ಸ್ ಅನ್ನ ಲೆಕ್ಕ ಮಾಡಿ ನಮಗೆ ಒಂದೇ ಟೈಮ್ಗೆ ಪ್ರೋತ್ಸಾಹಧನ ಕೊಟ್ಬಿಡಿ ಅಂತ ನೀವು ಹೇಳ್ತಾ ಇದೀರಲ್ವಾ? ಹೌದು ಸರ್. ಇವಾಗ ಪೇಮೆಂಟ್ ಬೀಳುತ್ತಲ್ಲ, ಅದೇ ಅದಕ್ಕೆ ಜಮಾ ಮಾಡ್ಕೊಟ್ಬಿಟ್ರೆ ರೈತರಿಗೂ ಅನುಕೂಲ ಆಗುತ್ತೆ, ಮೋಸ ಮಾಡಕ್ಕೂ ಆಗಲ್ವಲ್ಲ ಸರ್. ಇವಾಗ ಹೆಂಗಂದ್ರೆ ಇವಾಗ ನಮ್ದು 60 ಲೀಟರ್ ಅಂದ್ರೆ ತಿಂಗಳಿಗೆ ಒಂದು 8,000-9,000 ರೂಪಾಯಿ ಬರುತ್ತೆ ಸರ್. ಅವ್ರ ಶಿಫ್ಟ್ ಪಾಸ್ ಆಗಿಲ್ಲ ಅಂತ ನಮ್ಗೆ 30 ಶಿಫ್ಟ್ ಪಾಸ್ ಆಗಿದೆ ಅಂತ ಅದ್ರಲ್ಲಿ 2,000 ರೂಪಾಯಿ 3,000 ರೂಪಾಯಿ ಹಂಗ ಆಗ್ತಾ ಇದ್ದಾರೆ ಸರ್. ಸೊ ಎಲ್ಲ ಒಟ್ಟಿಗೆ ಮೋಸ ಆಗಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ರಾಜಶ್ರೀ ಅವರೇ, ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಶಿವಕುಮಾರ್ ಅಂತ, ಶಿವಮೊಗ್ಗದಿಂದ. ಸರ್ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ತಮ್ಮ ಅಭಿಪ್ರಾಯ ಸರ್? ಹೈನುಗಾರಿಕೆ ವಿಚಾರವಾಗಿ ಸರ್ಕಾರ ಹೆಂಗ್ ಪ್ರೋತ್ಸಾಹ ಕೊಡಬೇಕು, ಏನ್ ಮಾಡಬೇಕು? ಹೌದು ಸರ್, ಹೈನುಗಾರಿಕೆ ವಿಚಾರದಲ್ಲಿ ಸರ್ಕಾರ ಇನ್ನು ಉನ್ನತ ಮಟ್ಟದಲ್ಲಿ ಇದಾಗಬೇಕು. ಮೇಲಾಗಿ ಸರ್ಕಾರಿ ನೌಕರರಿಗೆ ವೇತನ ಬಡ್ತಿ ಅಂತ ಕೊಡ್ತಾರೆ, ವೇತನ ಬಡ್ತಿ ಅಂತ ಕೊಡ್ತಾರೆ. ಬಟ್ ಆದ್ರೆ ರೈತರು ಅದೇ ಹಾಲನ್ನ ಹಾಕ್ತಾರೆ, ಅವ್ರಿಗೆ ಮಾತ್ರ ಪ್ರೋತ್ಸಾಹನ ಅಂದ್ರೆ ಕೊಡೋದೇ ಇಲ್ಲ ನೆಟ್ಟಿಗೆ. ಹೌದಾ? ಈಗ ರೈತರು ಚೆನ್ನಾಗಿದ್ರೆ ಎಲ್ಲಾ ಇದು ಉದ್ಯೋಗಗಳು ಚೆನ್ನಾಗ್ತವೆ. ಮೇಲಾಗಿ ಅದು ಸರ್ಕಾರ ರೈತರಿಗೆ ಏನ್ ಬೇಕೋ ಅದನ್ನ ಕೊಟ್ರೇನೆ ಅವ್ರಿಗೆ ಒಳ್ಳೇದಾಗತ್ತೆ. ಅದೇ ಬಿಟ್ಟು ಇವರು ರೈತರಿಗೆ ಅದರಲ್ಲೇ ಕಮ್ಮಿ ಮಾಡೋದು, ರೈತರನ್ನ ಈ ಸರ್ಕಾರ ಎಷ್ಟು ಬಗ್ಗಿ ಬಿಡಬೇಕೋ ಅಷ್ಟು ಬಗ್ಗಿ ಬಿಡ್ತಾ ಇರ್ತಾರೆ. ಆದಷ್ಟು ಬೇಗ ರೈತರನ್ನ ಈ ಸರ್ಕಾರದಿಂದ ಒಳ್ಳೇದ್ ಮಾಡಕ್ಕಾಗಿ ಕೋರ್ಕೊಂತ. ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಹಾವೇರಿಯಿಂದ ಮತ್ತೊಬ್ಬ ಕಾಲರ್ ಹಿಡಿದ್ದಾರೆ, ಮಂಜನಗೌಡ. ನಮಸ್ಕಾರ ಮಂಜನಗೌಡ್ರೆ. ನಮಸ್ಕಾರ ಸರ್. ಹಲೋ ಸರ್. ಹಲೋ ಸರ್, ಹೈನುಗಾರಿಕೆ ಈಗ ಒಳ್ಳೆ ಕಾರ್ಯಕ್ರಮ ಮಾಡಕ್ ಕುತ್ಕೊಂಡಿದ್ರಿ, ಚಲೋ ಸರ್. ಥ್ಯಾಂಕ್ ಯು ಸರ್. ಆದ್ರೆ ಸರ್ ಅದು ಹಾಲಿಂದ ಕರೆಕ್ಟ್ ಆಗಿ ನಮ್ಗೆ ಅಕೌಂಟ್ಗೆ ಇದು ಬೀಳ್ತಾ ಇಲ್ಲ. ನಾವು ಎಷ್ಟು 10 ಲೀಟರ್ ಹಾಕಿದ್ರೆ 750 ರೂಪಾಯಿನೂ ಸಿಗಲ್ಲ ನೆಟ್ಗೆ. ನಿಮಗೂ ಪ್ರೋತ್ಸಾಹಧನ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಿ? ಇಲ್ಲ ಸರ್, ಸಿಗಲ್ಲ. ಓಕೆ. ಇಲ್ಲಿ ಎಲ್ಲ ಬೇರೆ ಡೈರಿಗೆ ಹಾಕಿದ್ರೆ ಅಲ್ಲಿ ಕರೆಕ್ಟ್ ಆಗಿ ರೇಟ್ ಸಿಗಲ್ಲ. ಅಲ್ಲಿ ಕರೆಕ್ಟ್ ಆಗಿ ರೇಟ್ ಸಿಗಲ್ಲ ಸರ್. ಅದಕ್ಕಾಗಿ ರೇಟ್ ಅವ್ರ ಈಗ ಗೌರ್ಮೆಂಟ್ ಐತಲ್ಲ ಸರ್, ಈಗ ನೀವು ಅಂದಂಗ ಬೇರೆ ರೈತರು ಅಂದಂಗ 5ರಿಂದ 10 ರೂಪಾಯಿ ರೇಟ್ ಜಾಸ್ತಿ ಮಾಡಿ ಲೀಟರ್ಗೆ 50 ರೂಪಾಯಿ ಮಾಡಿದ್ರೆ ಅನುಕೂಲ ಆಕತ್ ಸರ್. 50 kg ಹಿಂಡಿಗೆ ಒಂದು ತಗೊಳಕ್ ಹೋದ್ರೆ ಸರ್ 1,500ರಿಂದ 1,800 ರೂಪಾಯಿ ಮಟ್ಟ ಐತಿ. ಇಲ್ಲಿ ಮತ್ತೆ ಮೇವು ತಗೊಳಕ್ ಹೋದ್ರೆ ಒಂದು ಟ್ರಾಕ್ಟರ್ಗೆ ಒಂದು ಜೋಳ ಸತಿ ತಗೊಳಕ್ ಹೋದ್ರೆ 10,000 ರೂಪಾಯಿ ಐತಿ. ಅಷ್ಟ ರೇಟ್ ಇದೆ ಸರ್. ಇವ್ರ ಅಷ್ಟು ಮಾಡಿದ್ರೆ ನಮ್ಗೆ ಅನುಕೂಲ, ರೈತರಿಗೆ ಅನುಕೂಲ ಆಕತ್ ಸರ್. ಓಕೆ, ಥ್ಯಾಂಕ್ ಯು ಮಂಜನಗೌಡ್ರೆ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಶಾಮಣ್ಣ ಅವರು ಕರೆ ಮಾಡಿದ್ದಾರೆ ಕೊಪ್ಪಳದಿಂದ. ಶಾಮಣ್ಣ ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ತಮಗೇನ್ ಅನ್ಸುತ್ತೆ? ಬರದ ನಡುವೆ ಸಂಕಷ್ಟದಲ್ಲಿ ಹೈನುಗಾರಿಕೆ ಇದೆ, ರೈತರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಸರ್ಕಾರ? ಸರ್ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಈ ಸಂದರ್ಭದಲ್ಲಿ. ಹಾಲಿನ ಬೆಲೆ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ. ಹಾಲಿಗೆ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ. ಆಮೇಲೆ ಏನಾಗಿದೆ, ಕಡಿಮೆ ದರ್ಜೆಯ ಗುಣಮಟ್ಟದ ಹಾಲಿಗೆ ಸರ್ಕಾರದಿಂದ 5 ರೂಪಾಯಿ ಪ್ರೋತ್ಸಾಹನ ಕಡಿತ ಮಾಡ್ತಾ ಇದ್ದಾರೆ. ಏನಾಗಿದೆ, ಕಮ್ಮಿ ಬಂದಾಗ ಏನಾಗುತ್ತೆ, ರೈತರಿಗೆ ಕಡಿಮೆ ದುಡ್ಡು ಸಿಗುತ್ತೆ. ಈಗ ಸುಮಾರು 1,000 ಲೀಟರ್ ಹಾಲು ಹಾಕಿದ್ರೆ 1,000 ಲೀಟರ್ 5,000 ಬರ್ಬೇಕಾಗಿತ್ತಾನೆ ಸರ್ಕಾರದಿಂದ. ಅಲ್ಲಿ ಏನಾಗುತ್ತೆ, ಒಂದ್ ಎಂಟ ಫಿಟ್ ಕಮ್ಮಿ ಆದತ್ನಾಗ ಹಾಲು ಕ್ವಾಲಿಟಿ ಕಮ್ಮಿ ಬಂದಾಗ ಅಲ್ಲಿ ಸುಮಾರು 2,000 3,000 ಕಟ್ಟಾಗಿ ಕಡಿಮೆ ದುಡ್ಡು ಬರ್ತಾ ಇದೆ. ಅದೆಲ್ಲ ಬಂದಾಗಬೇಕು ಅದನ್ನ ಅಷ್ಟು. ಅಲ್ಲ, ಅದು ಪ್ರತಿ ತಿಂಗಳು ಇರುತ್ತಲ್ಲ ಶಾಮಣ್ಣ ಅವರೇ. ಈಗ ನೀವು ಡೈರಿಗೆ ಹಾಲು ಹಾಕಕ್ಕೆ ಹೋದಂತ ಟೈಮ್ ಅಲ್ಲಿ ಅಲ್ಲಿ ಡೈರಿಯಲ್ಲಿ ಇರುವಂತವ್ರು ನಿಮ್ಮ ಹಾಲಿನ ಕ್ವಾಲಿಟಿಯನ್ನು ಚೆಕ್ ಮಾಡೇ ಮಾಡ್ತಾರೆ ಪ್ರತಿನಿತ್ಯ. ಸೊ ಆ ಕ್ವಾಲಿಟಿಯನ್ನ ಎಂಟ್ರಿ ಮಾಡ್ತಾರೆ ದಿನ ಬುಕ್ ಅಲ್ಲಿ, ಹೌದಾ? ಬುಕ್ ಅಲ್ಲಿ ಮಾಡ್ತಾರಲ್ರಿ. ಈಗ 3-5-8-5ಕ್ಕೆ 5 ರೂಪಾಯಿ ಸರ್ಕಾರದ ಪ್ರೋತ್ಸಾಹನ ಬರ್ತಂತ ಹೇಳ್ತಾರೆ ನಮ್ದು. ಅವಾಗ ಏನಾಗುತ್ತೆ, ಒಂದ್ ವೇಳೆ 3-4-8-2 ಹಿಂಗ್ ಬಂದಾಗ ದುಡ್ಡು ಬರಲ್ಲ ಅದಕ್ಕೆ ಸರ್ಕಾರದಿಂದ. ಅದಕ್ಕೆ ಸ್ವಲ್ಪ ಕಡಿಮೆ ಗುಣಮಟ್ಟ 8-1 ಮಿನಿಮಮ್ 3-2-8-1 ಹಾಲಿನಿಂದಾನೇ ಪ್ರೋತ್ಸಾಹನ ಜಾರಿ ಬರಂಗಾದ್ರೆ ಚೆನ್ನಾಗಿರುತ್ತೆ. ಆಮೇಲೆ ದರದಲ್ಲಿ ವೈಜ್ಞಾನಿಕ ದರ ಫಿಕ್ಸ್ ಆಗ್ತಾ ಇಲ್ಲ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಬೂಸ, ಮೇವು, ಆಮೇಲೆ ಲೇಬರು. ನಾನು ಒಂದು ಹಾಲಿನ ಸೊಸೈಟಿ ಸೆಕ್ರೆಟರಿ ತಾವರಗೆರೆಯಿಂದ, ಶಾಮಣ್ಣ ಅಂತ, ತಾವರಗೆರೆ MPCS ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ ನಾನು. ಇಲ್ಲಿ ಏನಾಗಿದೆ, 1 ತಿಂಗಳ 2 ತಿಂಗಳ ದೊಡ್ಡ ಪ್ರಮಾಣದಾಗ ಹಾಲು ಹಾಕಿದವರು ಇನ್ನೊಂದು ತಿಂಗಳಿಗೆ ಹಾಲು ತೆಗೆದೇ ಬಿಡ್ತಾರಲ್ಲ ಡೈರಿನ. ಏನಾಗುತ್ತೆ, ಲೇಬರು ಖರ್ಚು, ಆಮೇಲೆ ಶೆಡ್ಗೆ ಹಾಕ್ತಕ್ಕಂಥ ಬಂಡವಾಳ, ಮಿನಿಮಮ್ ಒಂದು 8 ತಾಕಳ ಮಾಡ್ಬೇಕಂತಂದ್ರೆ ಒಂದು 20 ಲಕ್ಷ ಬಂಡವಾಳದಲ್ಲಿ ಆಗಲ್ಲ. ಇಲ್ಲಿ ಹಾಲಣ್ಣ ಮಷೀನು, ಚಾಪ್ ಕಟ್ರ್ ಮಷೀನು, ಆಮೇಲೆ UP ಲಿಂದ ಲೇಬರ್ ಕರ್ಸ್ಬೇಕು. ದೊಡ್ಡ ಪ್ರಮಾಣದಾಗ ಮಾಡೋರಿಗೆ ಕಷ್ಟ ಆಗ್ತಾ ಇದೆ ಈ ಸಂದರ್ಭದೊಳಗೆ. ಓಕೆ, ಸೊ ಪ್ರೋತ್ಸಾಹನ ಕೊಡ್ಲೇಬೇಕು ಅನ್ನುವಂತ ಆಗ್ರಹ ನಿಮ್ದು.
ಥ್ಯಾಂಕ್ ಯು ಶಾಮಣ್ಣ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಹಾಸನದಿಂದ ಕುಮಾರ್ ಅಂತ. ನಮಸ್ಕಾರ ಕುಮಾರ್ ಅವರೇ. ನಮಸ್ತೆ ಸರ್. ತಮ್ಮ ಅಭಿಪ್ರಾಯ ಏನು? ಸರ್, ಇಲ್ಲಿ ಫೀಸ್ ಎಲ್ಲ ಜಾಸ್ತಿ ಆಗಿದೆ, ಮೇವಿಲ್ಲ, ಮಳೆ ಇಲ್ಲ. ಆಮೇಲೆ ಇಲ್ಲಿ ಲೋನ್ ತಗೊಂಡಿದ್ದು ಕಟ್ಟಕ್ಕಾಗಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದು. ಮಾತಾಡಿ ಕೇಳಿಸ್ತಾ ಇದೆ. ಫೈನ್, ಥ್ಯಾಂಕ್ ಯು ಕುಮಾರ್ ಅವರೇ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ನೋಡಿ. ಈಗ ಸದ್ಯಕ್ಕೆ ಬರದ ಪರಿಸ್ಥಿತಿ ಇರೋದ್ರಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಸರ್ಕಾರ ಪ್ರೋತ್ಸಾಹಧನವನ್ನ ಕೊಡಲೇಬೇಕು ಅನ್ನುವಂತಹ ಆಗ್ರಹವನ್ನ ಜನ ನಮಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯದ ಮೂಲಕ ತಿಳಿಸ್ತಾ ಇದ್ದಾರೆ. ಆಮೇಲೆ ಎಲ್ಲ ಒಟ್ಟಿಗೆ ಅಮೌಂಟ್ ಹಾಕಿದ್ರೆ ಮೋಸ ಆಗೋದಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರ ಈ ಎಲ್ಲ ಅಭಿಪ್ರಾಯಗಳನ್ನ ತಿಳ್ಕೊಂಡು ಕೇಳಿಸ್ಕೊಂಡು ಕೂಡಲೇ ರೈತರ ಸಹಾಯಕ್ಕೆ ಧಾವಿಸಬೇಕು ಅನ್ನುವಂತಹ ಆಗ್ರಹ ಈಗ ವ್ಯಕ್ತವಾಗ್ತಾ ಇದೆ. ಮುಖ್ಯವಾಗಿ ಬರದ ನಡುವೆ ಸಂಕಷ್ಟದಲ್ಲಿ ಹೈನುಗಾರಿಕೆ ಇರೋದು. ಈ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಸರ್ಕಾರ ಈ ಸಂದರ್ಭದಲ್ಲಿ ವಿಪತ್ತಂತೂ ಬಂದಿದೆ, ನಮಗೆ ವಿಪತ್ತನ್ನೇ ಅವಕಾಶವಾಗಿ ಬದಲಿಸಿಕೊಂಡು ರೈತರಿಗೆ ಒಂದು ಒಳ್ಳೆಯ ಕೆಲಸವನ್ನ ಮಾಡಿಕೊಡ್ಲಿ ಅನ್ನುವಂಥದ್ದು ರೈತರ ಆಗ್ರಹ ಆಗಿದೆ. ಮತ್ತೊಂದು ಕಾಲ್ ಇದೆ, ಹನುಮಂತ ಅಂತ ಕರೆ ಮಾಡಿದ್ದಾರೆ ಹಾವೇರಿಯಿಂದ. ಹನುಮಂತಗೌಡರು, ನಮಸ್ಕಾರ ಹನುಮಂತಗೌಡ್ರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಹನುಮಂತಗೌಡ್ರೆ, ಏನಂತೀರಿ? ಏನ್ ಅಭಿಪ್ರಾಯ ನಿಮ್ದು? ನಮ್ಮ ಅಭಿಪ್ರಾಯ ಸರ್, ಇವ್ರು ಹಾಲಿಂದು ರೇಟ್ ಯಾಕದಲ್ಲ ಅಷ್ಟೇ ಅಲ್ಲ ಸರ್, ಇವ್ರು ಪಶು ಇಲಾಖೆ ಇದಾರ ಸರ್. ಇವ್ರು ಡಾಕ್ಟರ್ನ ಇಟ್ಟಿಲ್ಲ ಸರ್, ಪಶು ಇಲಾಖೆ ಡಾಕ್ಟರ್ನ ಇದನ್ನ ಕರೆಸೋಲ್ರಿ, ಡಾಕ್ಟರ್ನು ಇಲ್ಲ ಸರ್ ನಮ್ಮ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕಿನ ಸರ್. ಎಲ್ಲಿ ಪಶು ಸಂಗೋಪನಾ ಸಚಿವರೇ ಇಲ್ಲಲ್ಲ? ಸಚಿವರು ಇಲ್ಲಲ್ಲ ಸರ್, ಸಚಿವರು ಇಲ್ಲ, ಡಾಕ್ಟರ್ ಇಲ್ರಿ. ಅದೇ ಸರ್, ಇದು ಇಂಥ ಪರಿಸ್ಥಿತಿ ಸರ್. ಅದ್ರಾಗ ನೋಡಿ ಹೈನುಗಾರಿಕೆಯಿಂದ ದೊಡ್ಡ ಸಮಸ್ಯೆ ಇದೆ ಸರ್. ಈಗ ಆಟ ತರ್ಬೇಕಾದ್ರೆ ಸರ್ 1,48,000 ನಿನ್ನೆ ಕೇಳಿ ಬಿಟ್ಟು ಬಂದ ನೋಡಿ ಸರ್. ಏನು 1,00,000 ಆಕಳ ಸರ್? 1,48,000 48,000 ಕೇಳಿ ಬಿಟ್ಟು ಬಂದವ್ ಸರ್. ಅದು 8 ಲೀಟರ್ ಇರ್ತದೆ, 9 ಲೀಟರ್ ಇರ್ತದೆ, 8 ಇರ್ತದೆ, ಗೊತ್ತಿಲ್ಲ ಸರ್. ಎಲ್ಲ ಇಷ್ಟು ಪರಿಸ್ಥಿತಿ ಒಳಗ್ ಸರ್. ಅದ್ರಾಗ ನೋಡ್ರಿ ಸರ್, ಗೊಂಜಾಳ ಸುಲಂಗಿ ಬಂದವ್ರಿ, ಮಳೆ ಇಲ್ರಿ. ಇಂಥ ಪರಿಸ್ಥಿತಿ ಐತೆ ಸರ್. ಏನ್ ಮಾಡ್ಬೇಕು ಸರ್ಕಾರ ಹನುಮಂತಗೌಡ್ರೆ? ಫೈನ್, ಥ್ಯಾಂಕ್ ಯು ಹನುಮಂತಗೌಡ್ರೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಮೋಹನ್ ಅವರೇ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಚಿತ್ರದುರ್ಗದಿಂದ ಮೋಹನ್ ಅಂತ ಕರೆ ಮಾಡಿದ್ದಾರೆ. ಮೋಹನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡಬಹುದು, ನಿಮ್ಮ ಅಭಿಪ್ರಾಯ ತಿಳಿಸಬಹುದು ಮೋಹನ್ ಅವರೇ. ಫೈನ್, ಮತ್ತೆ ಕರೆ ಮಾಡಿ. ನೋಡಿ, ಈಗ ಸದ್ಯಕ್ಕಿನ ಪ್ರಶ್ನೆ ಏನಂತಂದ್ರೆ, ಈಗ ನಾವೇನಾದ್ರೂ ಈ ಹೈನುಗಾರಿಕೆ ಮಾಡೋದಕ್ಕೆ ಹೋಗ್ಬೇಕು ಅಂತಂದ್ರೆ ಸಂಪೂರ್ಣ ಕಾಸ್ಟ್ಲಿ ದುನಿಯಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಷ್ಟೇ ಹಾವೇರಿಯಿಂದ ಒಬ್ರು ಫೋನ್ ಮಾಡಿ ಹೇಳ್ತಾ ಇದ್ರಲ್ಲ, 1,48,000 ರೂಪಾಯಿ ಒಂದು ಆಕಳದ ಬೆಲೆ. ಅದು 8 ಲೀಟರ್ ಹಾಲು ಕೊಡುತ್ತೋ 9 ಲೀಟರ್ ಹಾಲು ಕೊಡುತ್ತೋ ಗೊತ್ತಿಲ್ಲ. ಪ್ರತಿಯೊಂದರಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಲಕ್ಷ ದುಡ್ಡು ಬೇಕು. ಆದ್ರೆ ನಮಗೆ ಸಿಗುವಂತಹ ದುಡ್ಡೆಷ್ಟು? ಸರ್ಕಾರ ಇದನ್ನೆಲ್ಲ ಗಮನಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾಗರಾಜ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಾಗರಾಜ್ ಅವರು ನಮಸ್ಕಾರ. ಸರ್ ನಮಸ್ತೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಎಲ್ಲದೂ ದುಬಾರಿ ಇದೆ ಸರ್. ಪೆಟ್ರೋಲ್ ಇಂದ ಹಿಡಿದು ಪ್ರತಿಯೊಂದು ದುಬಾರಿ ಇದೆ. ಹಾಲಿನ ರೇಟ್ ಇದೆ ಸರ್. ರೈತರಿಗೆ ಬೆಳಗಿಂದ ಕಷ್ಟ ಪಡ್ತಾರಲ್ಲ ಸರ್, ಅವರಿಗೋಸ್ಕರನೇ ಒಂದು 5 ರೂಪಾಯಿ ಜಾಸ್ತಿ ಮಾಡಕ್ಕೆ ಸರ್. ಸರ್ಕಾರಕ್ಕೆ ಏನಿದೆ ತೊಂದ್ರೆ ಏನು? ಪ್ರೋತ್ಸಾಹಧನ ಇನ್ನೂ ಹೆಚ್ಚು ಕೊಟ್ಟರೆ ಹೈನುಗಾರಿಕೆ ಜಾಸ್ತಿ ಮಾಡ್ದ ಸರ್. ಅದಕ್ಕೋಸ್ಕರ ಯಾಕಂದ್ರೆ ನನ್ನ ರಿಕ್ವೆಸ್ಟ್ ಸರ್ಕಾರಕ್ಕೆ, ಯಾವುದೇ ಕಾರಣಕ್ಕೂ ರೈತರು ಬೆಳಗಿಂದ ಸಂಜೆವರೆಗೂ ಒಂದು ಆಕಳ ಕಳ್ಕೊಂಬಂದು ಒಂದು ಇದು ಮಾಡ್ಬೇಕಂತಂದ್ರೆ ಎಷ್ಟು ಕಷ್ಟ, ಎಷ್ಟು ಬೆವರು, ಎಷ್ಟು ಇದು ಅಂತಂದ್ರೆ ಇವತ್ತು ಸಾಲದು. ಈ ವಾತಾವರಣಕ್ಕೆ ಮಳೆ ಇಲ್ಲ, ಬೆಳೆ ಇಲ್ಲ, ಒಂದು ಮೇವು ತರಕ್ಕೂ ಬಹಳ ಕಷ್ಟ ಸರ್. ಆ ರೀತಿ ಇದೆ ಸರ್. ಓಕೆ, ಫೈನ್, ಥ್ಯಾಂಕ್ ಯು ನಾಗರಾಜ್ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಆದ್ಯತಾನುಸಾರ ನಾವು ಕರೆಯನ್ನ ಸ್ವೀಕರಿಸಿ ನಿಮ್ಮ ಅಭಿಪ್ರಾಯಕ್ಕೆ ವೇದಿಕೆಯನ್ನ ಮಾಡಿಕೊಟ್ವಿ. ಈಗ ಸರ್ಕಾರ ನಮ್ಮ ಕೆಲಸ ನಾವು ಮಾಡಿದ್ವಿ. ಸರ್ಕಾರ ಇದನ್ನ ಯಾವ ರೀತಿ ಗಂಭೀರವಾಗಿ ತಗೊಳುತ್ತೆ, ಹೈನುಗಾರಿಕೆಗೆ ಯಾವ ರೀತಿ ಪ್ರೋತ್ಸಾಹವನ್ನ ಕೊಡುತ್ತೆ, ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡುತ್ತೆ, ಈ ಎಲ್ಲ ಅಭಿಪ್ರಾಯಗಳನ್ನ ಆಲಿಸಿ ಕಾದ್ ನೋಡೋಣ. ಆದಷ್ಟು ಬೇಗ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ವಿಪತ್ತಿನ ಸಂದರ್ಭದಲ್ಲಿ ಎನ್ನುವಂತ ಆಶಯ ಕೇಳಿ ಬರ್ತಾ ಇದೆ.